ನಮಸ್ಕಾರ. ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕಾರ್ಕಳ ಪತ್ರಿಕೆ ಇಲ್ಲದೆ ಜಗತ್ತು ಊಹಿಸಲು ಸಾಧ್ಯವಿಲ್ಲ. ಪತ್ರಿಕೆ ಎಂದರೆ ಪ್ರತಿಯೊಬ್ಬರಿಗೂ ಅನಿವಾರ್ಯವಾದ ವ್ಯವಸ್ಥೆ ಹಾಗೂ ಪತ್ರಿಕೆ ಜವಾಬ್ದಾರಿ ಪ್ರಮುಖವಾಗಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲೆಯ ಕೇಂದ್ರ ಸಹಕಾರಿ ಬ್ಯಾಂಕಿನ ನಿರ್ದೇಶಕರಾದ ಭಾಸ್ಕರ್ ಎಸ್ ಕೋಟಣ್ಣನವರು ಹೇಳಿದ್ದಾರೆ. ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ವತಿಯಿಂದ ರಾಜ್ಯಾದ್ಯಂತ ಪತ್ರಕರ್ತರಿಗೆ ರಾಜ್ಯ ಮಟ್ಟ ಪತ್ರಿಕಾ ಕಾರ್ಯಾಗಾರ ಹಾಗೂ ಅಧ್ಯಯನ ಪ್ರವಾಸ ಕುರಿತು ಮಾಹಿತಿ ಕಾರ್ಕಳ ಕ್ರಿಯೇಟಿವ್ ಪದವಿ ಪೂರ್ವ ಕಾಲೇಜಿನಲ್ಲಿ ನಡೆಯಿತು. ಇದೇ ಸಂದರ್ಭದಲ್ಲಿ ಭಾಗವಹಿಸಿ ಮಾತನಾಡಿದ ಭಾಸ್ಕರ್ ಎಸ್ ಕೋಟಣ್ಣನವರು ಮಾತನಾಡಿ, ಪತ್ರಿಕೆ ಇಲ್ಲದೆ ಜಗತ್ತು ಊಹಿಸಲು ಸಾಧ್ಯವೇ ಇಲ್ಲ. ಪತ್ರಿಕೆಗಳಿಂದ ನಾವು ಬಹಳಷ್ಟು ಜ್ಞಾನೋರ್ಜನೆ ಜೊತೆಗೆ ಮಾಹಿತಿಗಳನ್ನು ಪಡೆದಿದ್ದೇವೆ. ಹೀಗಾಗಿ ಪತ್ರಿಕಾ ರಂಗವು ಬಹಳ ಶ್ರೇಷ್ಠವಾದುದು ಎಂದು ಅವರು ತಿಳಿಸಿದರು. ಪತ್ರಕರ್ತರು ಸಂಕಷ್ಟ ಬಗ್ಗೆ ರಾಜ್ಯ ಸಂಘವು ಸ್ಪಂದಿಸುವ ಕೆಲಸ ಮಾಡುತ್ತಿದ್ದು, ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಪತ್ರಕರ್ತರು ಆಗಮಿಸಿ ಕಾರ್ಯಾಗಾರದಲ್ಲಿ ಯಶಸ್ವಿಯಾಗಿ ಭಾಗವಹಿಸಿ ಜ್ಞಾನೋರ್ಜನೆ ಪಡೆಯುವ ಮೂಲಕ ಕರಾವಳಿ ಭಾಗದ ಐತಿಹಾಸಿಕ ಹಾಗೂ ಪ್ರವಾಸಿ ಕೇಂದ್ರಗಳಿಗೆ ಭೇಟಿ ನೀಡಿ ಅಧ್ಯಯನ ಪ್ರವಾಸ ಮಾಡಿದ್ದು ವಿಶೇಷವಾಗಿತ್ತು ಎಂದು ಸಭೆಯನ್ನು ಉದ್ದೇಶಿಸಿ ಮಾತನಾಡುತ್ತಾ, ಮಾಧ್ಯಮ ರಂಗವು ಉಳಿಸಲು ಬೆಳೆಸುವುದು ನಮ್ಮೆಲ್ಲ ಕರ್ತವ್ಯ ಎಂದು ಹೇಳಿದರು. ರಾಜ್ಯದ ಪತ್ರಕರ್ತರ ಅಭಿವೃದ್ಧಿಗಾಗಿ ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘ ಹಲವಾರು ರೂಪರೇಷೆಗಳನ್ನು ಹಮ್ಮಿಕೊಂಡಿದೆ ಎಂದು ಹೇಳಿದರು. ಕರ್ನಾಟಕ ಮಾಧ್ಯಮ ಪತ್ರಕರ್ತರ ಸಂಘದ ರಾಜ್ಯಾಧ್ಯಕ್ಷರಾದ ಜಿಎಂ ರಾಜಶೇಖರ್ ಅಧ್ಯಕ್ಷತೆಯಲ್ಲಿ ವಹಿಸಿ ಮಾತನಾಡಿದ ಮಾಧ್ಯಮ ಬದ್ಧತೆಯ ಬಗ್ಗೆ ತಿಳಿಸಿದ ಅವರು, ಮಕ್ಕಳಿಗೆ ಧಾರ್ಮಿಕ ಸಂಸ್ಕೃತಿಯನ್ನು ತಿಳಿಸುವ ಕಾರ್ಯವನ್ನು ಶಿಕ್ಷಣ ಸಂಸ್ಥೆ ಮಾಡುತ್ತಿರುವುದನ್ನು ಮಹತ್ವವಾದದ್ದು ಎಂದು ಅವರು ಹೇಳಿದರು. ಮಂಗಳೂರು ಜಿಲ್ಲೆ ಪತ್ರಿಕಾ ರಂಗದ ಮಹತ್ವದ ಉಳಿದುಕೊಂಡಿದೆ. ಹೀಗಾಗಿ ಈ ಜಿಲ್ಲೆಯಲ್ಲಿ ಪತ್ರಿಕಾ ರಂಗ ಇಂದಿಗೂ ಶ್ರೀಮಂತವಾಗಿದೆ, ಉಳಿದುಕೊಂಡಿದೆ ಎಂದು ಅವರು ಹೇಳಿದರು. ಸರ್ಕಾರ ಸೌಲಭ್ಯಗಳು ದೊಡ್ಡ ಪತ್ರಿಕೆಗಳಿಗೆ ಮಾತ್ರ ಸಿಗುತ್ತಿದೆ, ಗ್ರಾಮೀಣ ಪತ್ರಕರ್ತರಿಗೆ ಸಿಗುತ್ತಿಲ್ಲ. ಈ ಬಗ್ಗೆ ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆ ನಡುವೆ ಹೋರಾಟ ರಾಜ್ಯ ಸಂಘಟನೆ ತಿಳಿಸಿದೆ. ಒಂದು ಪತ್ರಿಕೆ ಉಳಿಸಿ ಬೆಳೆಸುವುದು ಬಹಳಷ್ಟು ಸಂಕಷ್ಟದ ವಿಚಾರ. ಪತ್ರಿಕೆಗಳ ಆರ್ಥಿಕವಾಗಿ ನಷ್ಟ ಅನುಭವಿಸುತ್ತಿದ್ದೇವೆ ಎಂದು ಹೇಳಿದರು. ಈಗಿನ ಡಿಜಿಟಲ್ ಯುಗದಲ್ಲಿ ಪತ್ರಿಕೆ ಉಳಿಸಿಕೊಳ್ಳುವುದೇ ಸಾಹಸದ ಕೆಲಸ. ಪತ್ರಿಕೆ ಉದ್ಯಮ ಇಂದಿನ ಪತ್ರಕರ್ತರ ಪತ್ರಿಕೋದ್ಯಮಕ್ಕೆ ಬಹಳಷ್ಟು ವ್ಯತ್ಯಾಸವಿದೆ. ಪತ್ರಕರ್ತರು ಅಧ್ಯಯನ ಮಾಡಿ ಸುದ್ದಿಗಳನ್ನು ಮಾಡಬೇಕು ಹಾಗೂ ಸ್ಥಳೀಯವಾಗಿ ಪತ್ರಕರ್ತರಿಗೆ ಮಾಹಿತಿಗಳನ್ನು ತಿಳಿದಿರಬೇಕು. ಹಾಗಾಗಿ ರಾಜ್ಯ ಸಂಘವು ಇಂಥ ಪತ್ರಕರ್ತರ ಕಾರ್ಯಾಗಾರ ಹಾಗೂ ಅಧ್ಯಯನ ಪ್ರವಾಸ ಹಮ್ಮಿಕೊಳ್ಳಲಾಗಿದೆ ಎಂದು ಸರ್ಕಾರ ಹಾಗೂ ಸಂಬಂಧಪಟ್ಟ ಇಲಾಖೆಯೊಂದಿಗೆ ಚರ್ಚಿಸಿ ಪತ್ರಕರ್ತರ ಸಮಸ್ಯೆ ಸ್ಪಂದಿಸುವುದಾಗಿ ಅವರು ಹೇಳಿದರು. ರಾಜಪುರ ಸ್ವಾರಸ್ಯ ಕ್ರೆಡಿಟ್ ಕೋ ಆಪರೇಟರ್ ಸೊಸೈಟಿ ಅಧ್ಯಕ್ಷರಾದ ಗಡಾರಿ ರವೀಂದ್ರ ಪ್ರಭು ಮಾತನಾಡಿ, ನಮಗೆ ಸಹಕಾರ ರತ್ನ ದೊರಕಿದ್ದು ಬಳಕೆ ಹಲವಾರು ಕಡೆಗಳಿಂದ ಅಭಿನಂದನೆ ನಿರಂತರ ಆಗುತ್ತಲೇ ಬಂದಿವೆ. ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವ ಕಾರ್ಯಾಗಾರ ಯಾರೇ ಮಾಡಿದರೂ ಅದಕ್ಕೆ ಸಹಕಾರ ನೀಡುವುದು ನಮ್ಮೆಲ್ಲರ ಕರ್ತವ್ಯ. ಇದೇ ಸಂದರ್ಭದಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರಾದ ಮುದ್ರಾಡಿ ಗ್ರಾಮ ಪಂಚಾಯಿತಿ ಸಹಕಾರ ರತ್ನ ಪ್ರಶಸ್ತಿ ಪಡೆದ ದಕ್ಷಿಣ ಕನ್ನಡ ಜಿಲ್ಲೆ ಕೇಂದ್ರ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಾದ ಭಾಸ್ಕರ್ ಎಸ್ ಕೋಟಣ್ಣನವರು, ರಾಜಪುರ ಸ್ವಾರಸ್ಯ ಕ್ರೆಡಿಟ್ ಕೋ ಆಪರೇಟರ್ ಸೊಸೈಟಿ ಅಧ್ಯಕ್ಷರಾದ ಗಡಾರಿ ರವೀಂದ್ರ ಪ್ರಭು, ಕ್ರಿಯೇಟಿವ್ ಸಂಸ್ಥೆಯ ಸಹ ಸಂಸ್ಥಾಪಕರಾದ ಗಣಪತಿ ಭಟ್, ರಾಜ್ಯ ಸಂಘದ ಪ್ರಧಾನ ಕಾರ್ಯದರ್ಶಿ ವಸಂತಕುಮಾರ್ ಪ್ರಾಸ್ತಾವಿಕ ನುಡಿದರು. ಜಿಲ್ಲಾಧ್ಯಕ್ಷರಾದ ಎಂಎನ್ ಕೊಟ್ಟಾರಿ, ಕಾರ್ಕಳ ಸಂಘದ ಅಧ್ಯಕ್ಷರಾದ ನಳಿನಿ ಸುವರ್ಣ ಸ್ವಾಗತಿಸಿದರು. ಕಾರ್ಯದರ್ಶಿ ರಜಿತ್ ಶಶಿಕಾಂತ್ ಹಾಗೂ ಸಂಘದ ಎಲ್ಲ ಪದಾಧಿಕಾರಿಗಳು ಗೌರವಿಸಲಾಯಿತು. ಕ್ರಿಯೇಟಿವ್ ಸಂಸ್ಥೆಯ ಸಹ ಸಂಸ್ಥಾಪಕರಾದ ಹಾಗೂ ಪ್ರಾಂಶುಪಾಲರಾದ ಗಣಪತಿ ಭಟ್ ಮಾತನಾಡಿ, ಕ್ರಿಯೇಟಿವ್ ಸಂಸ್ಥೆಯು ಸದಾ ಪತ್ರಿಕೆ ಮಾಧ್ಯಮ ಜೊತೆಗೆ ಇರುವ ಸಂಸ್ಥೆ. ಈ ಎಲ್ಲ ಮಾಧ್ಯಮದವರು ಕೂಡ ಗೌರವಿಸುತ್ತಾ ಬಂದಿದೆ. ಸಮಾಜಕ್ಕೆ ಒಳ್ಳೆ ವ್ಯಕ್ತಿ ನೀಡುವ ನಿಟ್ಟಿನಲ್ಲಿ ಸಂಸ್ಕಾರದತ್ತ ಶಿಕ್ಷಣವು ನಮ್ಮ ಕಾಲೇಜು ನೀಡುತ್ತಿದೆ. ಮಾಧ್ಯಮ ಕ್ಷೇತ್ರದಲ್ಲಿ ಸಂಕಷ್ಟಗಳನ್ನು ಪರಿಹಾರ ಮಾಡುವ ನಿಟ್ಟಿನಲ್ಲಿ ಈ ಸಂಘ ಮೂಲಕ ಹಲವಾರು ಉತ್ತಮ ಕಾರ್ಯ ಮಾಡುತ್ತಾ ಬಂದಿರುವುದು ಬಹಳ ಸಂತೋಷ ತಂದಿದೆ ಎಂದು ಉದ್ಯಮಿಗಳು ಹೇಳಿದರು. ಉದ್ಯಮಿಗಳು ಹಾಗೂ ಸಮಾಜದ ಬೋಳ ಪ್ರಶಾಂತ್ ಕಾಮತ್, ಹೈಕೋರ್ಟ್ ನ್ಯಾಯವಾದಿಗಳು ಅಮೃತೇಶ್ವರ್
ಈಗನ್, ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದ ಸಂತೋಷ್ ಶೆಟ್ಟಿ ಈಗನ್, ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷರಾದ ಸಿರಿಯಣ್ಣ ಶೆಟ್ಟಿ, ಉದ್ಯಮಿ ಹರಿಚಂದ್ರ. ಮಾಹಿತಿ ಸಿಗುತ್ತೆ, ಆದ್ರೆ ಸದುಪಯೋಗ ದುರುಪಯೋಗ ಜಾಸ್ತಿ ಆಗ್ತದೆ. ಹಾಗೆ ಇಂಥವ್ರಿಗೆಲ್ಲ ಕಡಿಮೆ ಆಗ್ಬೇಕು ಸರ್. ಯಾಕಂದ್ರೆ ನಮ್ಮ ಸಮಾಜನ ನಾವು ಎಷ್ಟು ವರ್ಷ ತಿಂತೀವೋ ಗೊತ್ತಿಲ್ಲ, ಒಂದು 10% ನಮ್ಮ ಸಮಾಜದಲ್ಲಿ 10% ಬದಲಾವಣೆ ಆಯ್ತು ಅಂತ ನೆನಪಿ. ಅದು ರಿಕ್ವೆಸ್ಟ್ 100% ಸರಿ ಮಾಡಕ್ ಸಾಧ್ಯ ಇಲ್ಲ ಸರ್. ಯಾಕೆಂದ್ರೆ ನೋಡಿದ್ರಲ್ಲ, ನಾನು ಹೇಳಿದ್ರು, ನೀವು ಸ್ವಲ್ಪ ನಮ್ದು ಸಮಸ್ಯೆ ಇದೆ ಸರ್, ನಿಮಗೆ 520 ರೂಪಾಯಿ ನನ್ನದು ಪಾಕಿಸ್ತಾನದಲ್ಲಿ 520 ರೂಪಾಯಿ ಪೆಟ್ರೋಲ್ ಸರ್. ನಮ್ಮ ದೇಶ 100% ಆಗಿದ್ದು ವಯಸ್ಸೇ ನಡೀತಾರೆ, 20% ಆಗಿರೋದು 3 ರೂಪಾಯಿ ಜಾಸ್ತಿ ಆಗಿರೋದು. 2 ತಿಂಗಳು ನಮ್ಮ ದೇಶ ಕಾಪಾಡಿಲ್ಲ ಸರ್ಕಾರಿ ಅವರು. ಆದ್ರೆ ನೀವು ಗವರ್ಮೆಂಟ್ ಏನ್ ಮಾಡೋದ್ರಿಂದ ನಿಮಗೆ ಎಷ್ಟೇ ದಿನ ಡಿಜಿಟಲ್ ಇದ್ರು ಸಹ ಪತ್ರಿಕೆ ಪ್ರಿಂಟ್ ಆಗಿರೋದಲ್ಲ, ಅದು ದಾಖಲೆ. ಮತ್ತು ನಿಮ್ಮದು ಯಾವುದು ಈ ಇನ್ವಿಟೇಷನ್ಗಳಲ್ಲಿ ನೋಡಿರುತ್ತೆ, ಒಂದು ಪತ್ರಿಕೆ ಸಣ್ಣದಾಗಿ ಒಂದು ಅಲ್ಲಿ ಅದು 100 ವರ್ಷ ಆದ ಒಂದು ಡಾಕ್ಯುಮೆಂಟ್ ಆಗಿರುತ್ತೆ, ಒಂದು ಆಂಟಿಕ್ ಪೀಸ್ ಆಗಿರುತ್ತೆ. ಮೊನ್ನೆ ಯಾರೋ ಮೋದಿ ಅವರು ಚಿನ್ನ ತೆಗೆದುಕೊಳ್ಬೇಡಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು. ಇಂದಿರಾ ಗಾಂಧಿ ಅಂದ್ಬಿಟ್ಟು ಅವರು ಪ್ರೆಸ್ಮೇಕ್ ಮಾಡಿ ಚಿನ್ನ ತಗೊಳ್ಬೇಡಿ, ಅದೊಂದು ಯಾರೋ ಇಂಗ್ಲಿಷ್ ಪತ್ರಿಕೆ ಬಂದದ್ದು. ಅದೇ